ಶಿಕ್ಷಣ ಇಲಾಖೆಯಲ್ಲಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳ್ಕೊಳ್ಳುತ್ತೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಕಟ್ಟಡಗಳೇ ಇರಲ್ಲ. ಕೋಲಾರದಲ್ಲಿ ಶಾಲೆಯೊಂದು ಈಗ್ಲೋ ಆಗ್ಲೋ ಅಂತಿದೆ. ಬಿರುಕು ಬಿಟ್ಟ ಗೋಡೆ, ಗೆದ್ದಿಲು ಹಿಡಿದ ಕಿಟಕಿ ಬಾಗಿಲು, ಮೇಲ್ಛಾವಣಿ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಪಾಳು ಕಟ್ಟಡದಂತಿರೋ ಇದು ಸರ್ಕಾರಿ ಶಾಲೆ. ಸುಮಾರು 100 ವರ್ಷಗಳಷ್ಟು ಇತಿಹಾಸವಿರುವ ಇದು ಕೋಲಾರ ತಾಲೂಕಿನ ಶಿಳ್ಳಂಗೆರೆಯಲ್ಲಿರೋ ಸರ್ಕಾರಿ ಶಾಲೆ. ಜಿಲ್ಲಾ ಕೇಂದ್ರದಿಂದ ಬರೀ 4 ಕಿಲೋಮೀಟರ್ ದೂರದಲ್ಲಿರೋ ಈ ಶಾಲೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ. ಶಾಲೆಯಲ್ಲಿ 63 ಮಕ್ಕಳಿದ್ದು ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್, ಡಿಜಿಟಲ್ ಲೈಬ್ರರಿ, ಪ್ರತ್ಯೇಕ ಲ್ಯಾಬ್ ಕೂಡ ಇದೆ. ಆದರೆ ಅವೆಲ್ಲವೂ ಮೂಲೆ ಸೇರಿವೆ. 7ನೇ ತರಗತಿ ತನಕ ಮಕ್ಕಳು ಓದುತ್ತಿದ್ದು ಶಾಲೆಯಲ್ಲಿ ಬರೀ 2 ಕೊಠಡಿಗಳಿವೆ. ಇಲ್ಲಿ ಎಲ್ಲ ಅನುಕೂಲ ಇದೆ, ಅಂದರೆ ಮಕ್ಕಳು ಇದ್ದಾರೆ. ಬಟ್ ನಮಗೆ ಈ ಮಳೆ ಬಂದಾಗ ಸಮಸ್ಯೆ ಆಗೋದು. ಈ ತರಗತಿ ಕೊಠಡಿ ಈ ಸಾಲಲ್ಲಿ ಏನಿದಾವೋ ಈ ಕೊಠಡಿಗಳು ಸೋರುತ್ತೆ. ಮತ್ತು ಕಿಟಕಿ ಎಲ್ಲ ತೊಂದರೆ, ಕಿಟಕಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಕೆಲವು ಸಲ ಬಂದಿದ್ದಾರೆ, ಅಂದರೆ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ದಾರೆ, ಇಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂವರೆಗೂ ಆಗಿಲ್ಲ. ಸುತ್ತಲೂ 16 ಖಾಸಗಿ ಶಾಲೆಗಳುಂಟು. ಆದರೆ ಬಡ ಮಕ್ಕಳು ಹೋಗಲಾಗದೆ ಸರ್ಕಾರಿ ಶಾಲೆಗೆ ಬರ್ತಾರೆ. ವಿದ್ಯಾರ್ಥಿಗಳು ಓದು ಕ್ರೀಡೆಯಲ್ಲಿ ಮುಂದಿದ್ದಾರೆ. ರಾಜ್ಯ ಮಟ್ಟದವರೆಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. ಮೊದಲು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಕಟ್ಟಡ ಸರಿಯಿಲ್ಲದಕ್ಕೆ ಭಯದಿಂದ ಪೋಷಕರು ಇಲ್ಲಿಗೆ ಮಕ್ಕಳನ್ನ ಕಳುಹಿಸಲು ಹಿಂದೇಟು ಹಾಕ್ತಿದ್ದಾರಂತೆ. ಈಗ ಮೇಲೆ ಚಾವಣಿ, ಕಿಟಕಿ ಬಾಗಿಲುಗಳೆಲ್ಲ ಬೀಳ್ತಾರ ಸಂದರ್ಭ ಇದೆ. ಶಿಕ್ಷಕರು ಮತ್ತು ಮಕ್ಕಳು ಇಬ್ಬರಿಗೂ ಭಯಭೀತರಾಗಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಟೀಚರ್ಸ್ ಪಾಠ ಮಾಡೋಕ್ಕೂ ಭಯ, ಮಕ್ಕಳಿಗೆ ಪಾಠ ಕೇಳೋಕ್ಕೂ ಭಯ. ಏನಾಗಿದೆ, ಚಾವಣಿ ಯಾವಾಗ ಬೀಳುತ್ತೋ, ಗೋಡೆ ಯಾವಾಗ ಕುಸಿದೋಗುತ್ತೋ ಅಂತ ಇಲ್ಲಿ ಮಕ್ಕಳು ಮತ್ತು ಟೀಚರ್ಸು ಭಯ ಪಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ, ಸ್ಥಳೀಯ ಜನಪ್ರತಿನಿಧಿಗಳು ಕಣ್ಣುಬಿಟ್ಟು ಈ ಶಾಲೆ ನೋಡಬೇಕಿದೆ. ಮಕ್ಕಳು ಶಿಕ್ಷಕರ ಜೀವದ ಜೊತೆಗಿನ ಈ ಚೆಲ್ಲಾಟ ನಿಲ್ಲಬೇಕಿದೆ. ರಾಜೇಂದ್ರ ಸಿಂಹ, TV9, ಕೋಲಾರ.